ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತು ಇದು 2 ದಿವಸದ್ದು. ಫಸ್ಟ್ನೇ ದಿವಸದ್ದು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ಹುಷಾರು ತಪ್ಪಿತು, ಹುಷಾರಿಲ್ದಂಗೆ ಆಯಿತು. ಅದೊಂದು ಸ್ವಲ್ಪ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಇದು ಮನೆ ಮುಂದೆನೇ ಹೆಸ್ರು ಕಾಳು ಹಾಕಿದ್ವಲ್ಲ, ಅದನ್ನು ಬಿಡಿಸ್ತಾ ಇದ್ದೀವಿ ನಾನು, ನಮ್ಮವ್ವ ಮತ್ತು ನಮ್ಮ ಮಕ್ಕಳು. ಮಕ್ಳಿಗೆ ರಜೆ ಇತ್ತು ಅಂದ್ಬಿಟ್ಟು ನಮ್ಮವ್ವ ಮತ್ತು ನಮ್ಮವ್ವಂಗೂ ರಜೆ ಇತ್ತು ಅಂಗನವಾಡಿಗೆ. ಅದಕ್ಕೆ ಇವತ್ತು ಬಿಡಿಸ್ಬಿಡೋಣ, ಎಲ್ಲ ತಳ್ಳಾಗಿ ಉದುರೋಯ್ತವೆ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ಅಳಿಲ್ಗಳು ತಿಂದ್ಬಿಟ್ಟವೆ, ಎಲ್ಲ ಕೆಳಗಡೆ ಎಲ್ಲ ಉದುರೋಗದೆ. ಅದಕ್ಕೆ ಇವತ್ತು ಬಿಡ್ಸೋಣ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀವಿ. ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ. ಇದು ಮಳೆ ಹೂವು ಕನಕಾಂಬ್ರ ಹೂವು ಕಟ್ತಾಯಿದ್ದೀನಿ. ಇವತ್ತು ಫಂಕ್ಷನ್ ಇತ್ತಲ್ಲ ದೇವಸ್ಥಾನದ ಹತ್ರ ಅಂತ ಅಂದ್ಬಿಟ್ಟು ಮಳೆ ಹೂವು ಕನಕಾಂಬ್ರ ಹೂವು ಕಟ್ತಾಯಿದ್ದೀನಿ. ಇದು ಭಾನುವಾರದ ವೀಡಿಯೋ, ಭಾನುವಾರ ಫಂಕ್ಷನ್ ಆಗಿದ್ದು ವೀಡಿಯೋ ನೋಡಿದ್ದೀರಾ, ಅಪ್ಲೋಡ್ ಮಾಡಿದ್ದೀನಿ. ಅದು ಸ್ವಲ್ಪ ಪೋಸ್ಟೇ ಹಾಕ್ಬಿಟ್ಟಿದೆ, ಅಪ್ಲೋಡ್ ಮಾಡಿದೆ. ವೀಡಿಯೋ ಲೆಂತಿ ಆಯ್ತದೆ ಅಂದ್ಬಿಟ್ಟು ಅದನ್ನು ಫಸ್ಟ್ ಅಪ್ಲೋಡ್ ಮಾಡಿದೆ. ವಿಡಿಯೋ ನೋಡಿರೋರು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ವಿಡಿಯೋ ಅದು ಅಂತ. ಚೆನ್ನಾಗೈತೆ. ಹನುಮಂತರಾಯನ ದರ್ಸವೇ ವಿಡಿಯೋ ನೋಡಿ. ಇದು ನಮ್ಮ ಹಾಡು ಮಲ್ಕ ಹಾಕ್ತಾ ಐತೆ, ಮಲ್ಕ ಹಾಕೊಂಡು ಮನಿಕೊಂಡೈತೆ. ಇದಕ್ಕೆ ನಾನು ಅವತ್ತು ವಾಯ್ಸ್ ಕೊಟ್ಟಿರಲಿಲ್ಲ, ಇವತ್ತು ಕೊಡ್ತಾ ಇದ್ದೀನಿ. ಭಾನುವಾರದ ವೀಡಿಯೋ ಸೋಮವಾರ ಹುಷಾರಿಲ್ದಂಗೆ ಆಯಿತು. ಸೋಮವಾರ ಒಂದು ದಿವಸ ಗ್ಯಾಪ್ ತಗೊಂಡು ಸೋಮವಾರ ವೀಡಿಯೋ ಹಾಕಿಲ್ಲ. ಇವತ್ತು ಮಂಗಳವಾರ ನೋಡಿ 7:30ಗೆ ಎದ್ದಿದ್ದೀನಿ ನಾನು. ಇವತ್ತು ಹಾಲು ಕರೆದಿಲ್ಲ, ಏನೂ ಇಲ್ಲ. ಎದ್ದೆ ನಮ್ಮ ಮನೆಯವರು ಹಾಲು ಕರ್ಕೊಂಡು ಹಸು ಎಲ್ಲ ಆಚೆ ಕಡೆ ಕಟ್ಟಿ ಹಾಲು ಹಾಕಕ್ಕೆ ಹೋಗೋರೆ. 7:30ಗೆ ಎದ್ದು ಬಂದಿದ್ದೀನಿ. ಏನು ಬಿಸಿಲು ಇಲ್ಲ, ಏನೂ ಇಲ್ಲ. ಇವತ್ತು ಸೂರ್ಯ ಮಿಸ್ ಮಾಡ್ಕೊಂಬಿಟ್ಟೆ, ಸೂರ್ಯ ಹುಟ್ಟೋದು ನೋಡೋದು. ಡೈಲಿ ನೋಡ್ತಿದ್ದೆ ಸೂರ್ಯ ಹುಟ್ಟೋದು, ಇವತ್ತು ಸೂರ್ಯ ಹುಟ್ಟೋದನ್ನ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ತೆಂಗಿನ ಮರ ನೋಡ್ತಾಯಿದ್ದೀನಿ ಇವತ್ತು ಎದ್ದು. ಹಾಲು ಹಾಕ್ಬಿಟ್ಟು ಬಂದವ್ರೆ. ಎಲ್ಲ ಹಸಿಮೈ ಎಲ್ಲ ತೊಳೆದು ಆಚೆ ಕಡೆ ಕಟ್ಟಾಕರೆ ಹಾಲು ಕರೆದು ನೋಡಿ. ಇವತ್ತು ಒಂಥರ ವಾತಾವರಣ, ಮೋಡ ಮುಚ್ಕೊಂಬಿಟ್ಟೈತೆ. 7:30ಗೆ ದಿವಸ ಎದ್ದು ಸೂರ್ಯ ನೋಡ್ತಿದ್ನಲ್ಲ ಅಂತ ಬಂದೆ, ಮೋಡ ಮುಚ್ಕೊಂಬಿಟ್ಟೈತೆ ನೋಡಿ. ಯಾವುದೋ ಇವತ್ತು ನಮ್ಮ ಕರಿಯನ್ ಥರನೇ ನಾಯಿ. ನಾನು ನಿಮ್ಮ ಕರಿಯನೇ ಅನ್ಕೋ, ನಿಮ್ಮ ಕರಿಯನ್ ಥರ ಇಲ್ವಾ ನಾನು? ನೀನು ನಮ್ಮ ಕರಿಯನ್ ಥರನೇ ಇದೆಯಾ, ಆದರೆ ಸಾಕಿರೋರು ಬಿಡ್ತಾರ, ಹಿಡ್ಕೊಂಡು ಹೋಗ್ತಾರೆ ನಿನ್ನ. ಸೇಮ್ ನಮ್ಮ ಕರಿಯನೇ, ಆದರೆ ಅದೊಂದು ಸ್ವಲ್ಪ ಹೈಟ್ ಇತ್ತು. ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಕರಿನ. ಮನೆ ಹತ್ರಕ್ಕೆ ಯಾರನ್ನೂ ಕೊಡ್ತಿರ್ಲಿಲ್ಲ. ಪಾಪ ಬಂದದಲ್ಲ ಅಂದ್ಬಿಟ್ಟು ಅನ್ನ ಹಾಕ್ತೆ. ಅನ್ನ ತಿಂತು. ಅನ್ನ ತಿಂದ್ಬಿಟ್ಟು ಇಲ್ಲೇ ಓಡಾಡ್ತಾನೆ ಐತೆ, ಎಲ್ಲೂ ಹೋಗ್ತಾ ಇಲ್ಲ ಪಾಪ. ಅದು ಎಲ್ಲಿಂದ ಬಂದಿದ್ದೀನಿ ಅನ್ನೋದು ಮರ್ತಿರ್ತೋಗೋದೇ ಏನೋ. ಇಲ್ಲೇ ಓಡಾಡ್ತೈತೆ, ಮನೆ ಹತ್ರಕ್ಕೆ ಹೋಗೇ ಇಲ್ಲ. ಅದು ಯಾರ್ದು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮೂರವ್ರು ಯಾರು ಸಾಕೋರೆ ಗೊತ್ತಿಲ್ಲ. ಆಲ್ರೆಡಿ ಮಳೆ ಬರೋಂಗೆ ಆಗೋದು ನೋಡಿ, ಮೋಡ ಮುಚ್ಕೊಂಬಿಟ್ಟೈತೆ ನೋಡಿ. ಒಂದು ತುತ್ತು ಅನ್ನ ಹಾಕಿರೋದಕ್ಕೆ ನಾಯಿ ಎಷ್ಟು ನಿಯತ್ತಾಗಿ ಮನೆ ಕಾಯ್ತದೆ. ಅದೇ ಮೊದಲೇ ಜನಗಳು ಹೇಳ್ತಾರಲ್ಲ, ಅಳ್ಸೋಗಿರೋ ಅನ್ನ ತಿನ್ನೋ ನಾಯಿಗೆ ನಿಯತ್ತು ಜಾಸ್ತಿ, ಅದೇ ಬಿಸಿ ಅನ್ನ ತಿನ್ನೋ ಮನ್ಸಂಗೆ ನಿಯತ್ತಿರಲ್ಲ ಅಂತ ಹೇಳ್ತಾರಲ್ಲ, ಅದು ಇದು ನೋಡಿ ಉದಾಹರಣೆ. ಒಂದು ತುತ್ತು ಅನ್ನ ಹಾಕ್ತೆ ಪಾಪ, ಅದು ನಮ್ಮ ಮನೆ ಕಾಯ್ಕೊಂಡ ಮಲಿಕತ್ತಿಲ್ಲೇ ಹೋಗಿಲ್ಲ. ಅದು ನಾಯಿಗೆ ನಿಯತ್ತು ಜಾಸ್ತಿ ಅಂತಾರಲ್ಲ, ಅದೇ ಇದು ನೋಡಿ. ಪಾಪ ಅದು ನನಗಿತ್ತು, ದಿಢೀರಂತ ಮಳೆ ಬಂದ್ಬಿಡ್ತು. ಮಳೆ ಹೋಯ್ತಾ ಇದೆ. 11 ಗಂಟೆ ಬೆಳಗ್ಗೆನೇ ಮಳೆ ಹೋಯ್ತದೆ ನೋಡಿ. ದಿಢೀರಂತ ಮಳೆ ಬಂದ್ಬಿಡ್ತು, ಏನು ಇದೇ ಇಲ್ಲ. ಬಿಸಿಲು ಬರ್ತಾಯಿತ್ತು, ಹೋಯ್ತಾ ಮೋಡ ಮುಚ್ಕೊತಿತ್ತು. ದಿಢೀರಂತ ಮಳೆ ಹೋಯ್ತಾ ಇದೆ. ಸುಮಾರು ದಿವಸ ಆಗಿತ್ತು ಮಳೆ ಬಂದು. ಇವತ್ತು ಜೋರು ಮಳೆನೇ ಹೋಯ್ತಾ ಇದೆ. ನಿಮ್ಮ ಕಡೆಗೂ ಮಳೆ ಹೋಯ್ತಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ.
ಒಂದು ಕುಣಿಗಲ್ ಸೈಡ್ ಮಳೆ ಹುಯ್ತಾ ಇತ್ತು. ನಿಮಗೆ ಯಾವ ಸೈಡಲ್ಲಿ ಮಳೆ ಹುಯ್ತಾ ಇದೆ ಅಂತ ತಿಳಿಸಿ ಈ ಟೈಮಲ್ಲಿ. ನೋಡಿ ನಮ್ಮ ಮನೆಯವ್ರು ಯಾರ್ದೋ ಸರಿ ಹೊಡಿಯೋಕೆ ಹೋಗಿದ್ರು, ಸರಿ ಹೊಡ್ಕೊಂಬಂದರು. ನಾಯಿ ಪಾಪ ಅವ್ರಿಗೂ ಇಷ್ಟ ಆಯಿತು ನಮ್ಮ ಕರಿಯಾನೆ ಅಂದ್ಬಿಟ್ಟು ಮುದ್ದಾಡ್ತಾವ್ರೆ. ನಮ್ಮ ಕರಿಯಾನೆ ಬಂದ್ಬಿಟ್ಟವ್ರೆ ಅಂತ ಅವ್ರಿಗೂ ಖುಷಿ ಆಯಿತು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್.